ಬನ್ನಿ ಈಗ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಮಾತಾಡಿದರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಮಾತಾಡಿಸಿದ್ದಾರೆ. ಏನು ಹೇಳಿದ್ರು ನೋಡೋಣ. ವಿಜೇಂದ್ರ ಅವರೇ, ಕೇಂದ್ರವನ್ನ ಟೀಕೆ ಮಾಡಿದ್ರು ಅಂತ ನೀವು ಇವತ್ತು ಬಜೆಟ್ ನ ಬಹಿಷ್ಕಾರ ಮಾಡಿದ್ರ. ಕೇಂದ್ರವನ್ನ ಟೀಕೆ ಮಾಡ್ತಕ್ಕಂಥದ್ದು ಒಂದು ಕಡೆ, ತಮ್ಮ ವೈಫಲ್ಯಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಕೇಂದ್ರನ ಟೀಕೆ ಮಾಡ್ತಕ್ಕಂಥದ್ದು, ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ಕೇಂದ್ರನ ಟೀಕೆ ಮಾಡ್ತಕ್ಕಂಥದ್ದು ಒಂದು ಕಡೆ. ನೀವು ಬಜೆಟ್ ಅನ್ನ ನೋಡಿದ್ರೆ ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿಲ್ಲ ಈ ಬಜೆಟ್. ಬೆಂಗಳೂರು ಅಭಿವೃದ್ಧಿ ಇಲ್ಲ, ರಾಜ್ಯ ಅಭಿವೃದ್ಧಿ ಇಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಏನು ಗಮನವನ್ನು ಹರಿಸಿಲ್ಲ, ನೀರಾವರಿಗೂ ಯೋಜನೆ ಒತ್ತನ್ನು ಕೊಟ್ಟಿಲ್ಲ. ಇನ್ಯಾತಕ್ಕೋಸ್ಕರ ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ ಇಡೀ ರಾಜ್ಯದ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ. ಪೂರ್ಣ ಬಜೆಟ್ ನೋಡದೆ ನೀವು ಬಜೆಟ್ ಪ್ರತಿಭಟನೆ ಮಾಡಿರುವಂತದ್ದು ಸರಿನಾ? ಇದು ಖಂಡಿತ ಅಲ್ಲ. ಪೂರ್ಣ ಪುಸ್ತಕ ಕೊಟ್ಟಿದ್ದಾರೆ. ಬಜೆಟ್ ಪುಸ್ತಕವನ್ನು ಓದಿದ ಮೇಲೆನೆ ನಾವು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಈಗ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ನಿಮ್ಮ ಕೇಂದ್ರ ಬಜೆಟ್ ನ ವಿರೋಧ ಮಾಡುವಂತದ್ದು ನಿಮ್ಮ ನಿರ್ಧಾರವಾಗಿದೆ. ನೋಡ್ರಿ, ಬಜೆಟ್ ವಿರೋಧ ಅಲ್ಲ, ಏನಿದೆ ಬಜೆಟ್ ಅಲ್ಲಿ ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತಕ್ಕಂಥದ್ದಲ್ಲ, ರಾಜ್ಯದ ಜನರು ಇವತ್ತು ಶಾಪ ಆಗ್ತಾರೆ. ಇಂಥ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ನೇಕಾರರ ಬಗ್ಗೆ ಇವತ್ತು ಒಂದು ಉಲ್ಲೇಖ ಇಲ್ಲ ಇದರಲ್ಲಿ. ಇವತ್ತು ಅಂಗನವಾಡಿ ಸಹಾಯಕರ ಗೌರವಧನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಇಲ್ಲ. ಸಂಪೂರ್ಣವಾಗಿ ರಾಜ್ಯದ ಹಿತವನ್ನ ಮರೆತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದಲ್ಲಿರ್ತಕ್ಕಂಥ ರೈತರು, ಬಡವರು, ಮಹಿಳೆಯರು, ಯುವಕರು ಎಲ್ಲರನ್ನ ಮರೆತಿರ್ತಕ್ಕಂಥ ಬಜೆಟ್ ಇವತ್ತು ನಿಜವಾಗ್ಲೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯವನ್ನ ಕನಿಷ್ಠ 20 ವರ್ಷ ಹಿಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು. ಗ್ಯಾರಂಟಿನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನೋಡ್ರಿ, ಗ್ಯಾರಂಟಿಯಿಂದನೇ ರಾಜ್ಯ ಅಭಿವೃದ್ಧಿ. ನೋಡಿ, ಮೊನ್ನೆ ದಿನ ರಾಜ್ಯಪಾಲರ ಮೂಲಕ ಇಳಿಸಿದ್ದಾರೆ. ಇವರ ಗ್ಯಾರಂಟಿಯಿಂದ 1,20,00,000 ಕುಟುಂಬಗಳು ಇವತ್ತು ಬಡತನ ರೇಖೆಯಿಂದ ಮೇಲ್ ಬಂದಿದ್ದಾರೆ ಅನ್ನುವ ಮೂರ್ಖತನದ ಮಾತನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಇವತ್ತು ರಾಜ್ಯ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ. ಮುಂದಿನ ವರ್ಷನೂ ಕೂಡ ಇವತ್ತು ಯಾವುದೇ ಒಂದು ಅನುದಾನ ಕೊಡದೇ ಇರತಕ್ಕಂಥ, ಅಭಿವೃದ್ಧಿಗೆ ಒಂದು ಶಕ್ತಿಯನ್ನ ಕೊಡದೇ ಇರತಕ್ಕಂಥ ಸರ್ಕಾರ ರಾಜ್ಯದ ಅಭಿವೃದ್ಧಿಯನ್ನ ಸಂಪೂರ್ಣ ನಿರ್ಲಕ್ಷಿಸಿದೆ. ಸಾಲ ಮಾಡಿ ನೀವು ತುಪ್ಪ ತಿಂದಿದ್ರೆ ಅಂತ ಹೇಳೋದು